ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಸುದ್ದಿ. ತಾಳಿಕೋಟೆ ಪ್ರೆಸ್ ಕ್ಲಬ್ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಕಲಕೇರಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ JB ಕುಲಕರ್ಣಿ ಇವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ದೊರೆತಿರುವ ಕಾರಣ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಕಲಕೇರಿಯಲ್ಲಿ ಇಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ JB ಕುಲಕರ್ಣಿ ಅವರನ್ನು ಶಾಲೆಯ SDMC ಅಧ್ಯಕ್ಷರಾದ ಚಂದ್ರು ಬಡಗೇರ್, ಸದಸ್ಯರಾದ ಮಲ್ಲು ನಾವಿ, KGS ಶಾಲೆಯ ಮುಖ್ಯ ಗುರುಗಳಾದ ಶ್ರೀ SB ಪಡಶೆಟ್ಟಿ, ಸ್ಥಳೀಯ ಶಾಲೆಯ ಶಿಕ್ಷಕರಾದ ಶ್ರೀ CD ಮಾದರ್, ಶ್ರೀಮತಿ ST ಕೊಳ್ಕೂರ್, JK ಭೋವಿ, ನಂದಿನಿ ಸಜ್ಜನ್, ಕುಮಾರಿ ಸುಷ್ಮಾ ಬೇನಾಳ್, ಚಾಂದಿನಿ ಸುಗಂಧಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮವನ್ನು ಕುರಿತು ಸ್ಥಳೀಯ ಸಾಮೂಹಿಕ ಸಂಪನ್ಮೂಲ ವ್ಯಕ್ತಿಯಾದ SL ನಾಯ್ಕೋಡಿ, ಇಂಥ ಶಿಕ್ಷಕರು 100ಕ್ಕೊಬ್ಬರು ಎಂದು, ಏಕೆಂದರೆ ಅವರು ಮನೆಯಲ್ಲಿರೋದು ಕೇವಲ 4 ಗಂಟೆ ಮಾತ್ರ. 18 ಗಂಟೆಗಳ ಕಾಲ ಶಾಲೆಯ ಬಗ್ಗೆ ಬಹಳ ಕಾಳಜಿಯಿಂದ ಇಂತಹ ಶಿಕ್ಷಕರು ಬೇಕು ಎಂಬುದನ್ನು ಮಕ್ಕಳ ಉನ್ನತ ಮಟ್ಟಕ್ಕೆ ಬೆಳೆಸುವ ಪ್ರಯತ್ನ ಮಾಡ್ತಾ ಇರುವ ಇಂತಹ ಶಿಕ್ಷಕರು ಇರಬೇಕು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ST ಕೊಳ್ಕೂರ್ ಗುರು ಮಾತೆಯರು ಸ್ವಾಗತಿಸಿದರು. ST ಮಾದರ್ ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಜರುಗಿತು. ಜಿಲ್ಲಾ ವರದಿಗಾರರು ಮಹಬೂಬಾ ಶಾಮನಗುಳಿ.
ನಿಮ್ಗೆ ಈ ಕಾರ್ಯಕ್ರಮ ನಾವು ಯಾಕೆ ಇಟ್ಕೊಂತೀವಪ್ಪ ಅಂದ್ರೆ ಮುಖ್ಯ ಗುರುಗಳಾದ ಜೆ.ವಿ. ಕುಲಕರ್ಣಿ ಗುರುಗಳಿಗೆ ಆದರ್ಶ ಶಿಕ್ಷಕ ಅಂತೇಳಿ ಪ್ರಶಸ್ತಿ ಬಂದೈತಿ. ಈ ಪ್ರಶಸ್ತಿಯನ್ನು ಯಾರು ಕೊಟ್ಟಾರಂದ್ರ ತಾಳಿಕೋಟಿ ಕ್ಲಬ್ ಅವ್ರವ್ರು ಕೊಟ್ಟಾರ. ಮೊನ್ನೆ ಫಂಕ್ಷನ್ ಇತ್ತು, ಅವ್ರ ಪ್ರಶಸ್ತಿ ಸ್ವೀಕಾರ ಮಾಡಿ ಬಂದಾರ. ಇಂದು ನಾವು ಅವರೆಲ್ಲರಿಗೂ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿವಿ. ನೋಡಿ, ಆದರ್ಶ ಶಿಕ್ಷಕ ಪ್ರಶಸ್ತಿ ಸುಮ್ಮನೆ ಬರೋದಿಲ್ಲ. ಅವರಲ್ಲಿ ಆ ರೀತಿ ನೀತಿ ನಡವಳಿಕೆಯನ್ನು ಗುರುತಿಸಿ ಕೊಡ್ತಾರ. ಸುಮ್ಮನೆ ಎಲ್ಲರಿಗೆ ಆದರ್ಶ ಶಿಕ್ಷಕ ಅಂತೇಳಿ ಬರೋದಿಲ್ಲ. ನೋಡು, ನಮ್ಮ ಶಾಲೆಗೆ ಈ ಪ್ರಶಸ್ತಿ ಬಂದಿರೋದು ನಮ್ಗೆಲ್ಲ ಎಷ್ಟು ಹೆಮ್ಮೆ. ನೋಡ, ಆ ಸರ್ ದಿನ ಮುಂಜಾನೆಯಿಂದ ಸಂಜೆ ತನಕ ಈ ಸ್ಕೂಲ್ ನಲ್ಲಿ ಇರ್ತಾರ. ಇವನ್ ನಮಗ್ ಸೂಟಿ ಕೊಟ್ಟರು ನೀವು ನೋಡ್ಬೇಕು, ನಾನ್ ನೋಡಿನಿ 2 ತಿಂಗಳು ಸೂಟಿ ಇತ್ತಲ್ಲ, ಅವರು 24 ಗಂಟೆ ಒಳಗ ಅದ್ರೊಳಗ ಒಂದ್ 18 ಗಂಟೆ ಈ ಸ್ಕೂಲ್ಗೆ ಕಳೆದಿರ್ತಾರ ಅವರು. ನಾನ್ ನೋಡಿನಿ, ಬಿಸಿ ಊಟದ ಎಲ್ಲಾ ಮಕ್ಕಳನ್ನ ಕರೆಸಿ ಚೆನ್ನಾಗಿ ಊಟ ಹಾಕೋದು. ಆದರ್ಶ ಶಿಕ್ಷಕ ಪ್ರಶಸ್ತಿ ಸುಮ್ಮನೆ ಬರೋದಿಲ್ಲ, ಸುಮ್ಮನೆ ಯಾರ್ಯಾರಿಗೋ ಕೊಡೋದಿಲ್ಲ. ಅದಕ್ಕೊಂದು ಘನತೆ ಗೌರವ ಐತಿ. ಅಂತ ಪ್ರಶಸ್ತಿ ನಮ್ ಸರ್ ಅವ್ರು ಮತ್ತೆ ಏನ್ ಹೇಳ್ತಾರ, ನಿಮ್ಗೆ ಏನ್ ಬೇಕು ಎಲ್ಲಾ ಫೆಸಿಲಿಟಿ ಕೊಟ್ಟಾರ ಅವರು. ನಮಗೂ ಹೇಳ್ತಾರ ಅವರು, ನೀವು ಬರೇ ಕಲ್ಸೋದು ಒಂದೇ ಮಾಡ್ರಿ, ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ನಾವು ನೋಡ್ಕೋತೀವ್ರಿ ಅಂತ ಹೇಳ್ತಾರ. ಇಂಥ ಗುರುಗಳು ನಮ್ಗೆ ಸಿಕ್ಕಿದ್ದು ನಮಗೂ ಸೌಭಾಗ್ಯ ಅಂತ ಹೇಳ್ತೀನಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇಂದಿನ ಈ ಸಭೆಯಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಸನ್ಮಾನಗೊಂಡಿರ್ತಕ್ಕಂಥ ಸ್ಥಳೀಯ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಜೆ.ಬಿ. ಕುಲಕರ್ಣಿ ಸರ್ ಅವರೇ, SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರೇ, ಸದಸ್ಯರಾಗಿರ್ತಕ್ಕಂಥ ವಿಜಯ ಶಾಲೆಯ ಮುಖ್ಯ ಗುರುಗಳಾದ ಪ್ರೊಫೆಸರ್, ಅದೇ ರೀತಿಯಾಗಿ ಭಾಷಣವರೇ, ಗುರುಗಳೇ, ಗುರು ಮಾತೆಯರೇ, ಮತ್ತು ಮಕ್ಕಳೇ, ತಾವೆಲ್ಲರೂ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಿ. ಬಹುಶಃ ಇಂಥ ಒಂದು ಸಂದರ್ಭ, ಇಂಥ ಒಂದು ಕಾರ್ಯಕ್ರಮ ಒಂದು ಶಾಲೆಗೆ ಮೆರುಗು ಅಂತ ಹೇಳ್ಬೋದು. ಯಾಕಂತಂದ್ರೆ ನಿಜವಾದ ಪ್ರಶಸ್ತಿ ಯಾರಿಗೆ ಸಿಗಬೇಕು ಅದು ಇವತ್ತು ಸಿಕ್ಕಾಗಿದೆ ಅಂತ ಹೇಳ್ಬೋದು. ಎಲೆಮರೆ ಕಾಯಿಯಂತೆ ಗುರುತಿಸಿಕೊಂಡು ತಾವು ಏನೇ ಕೆಲಸ ಮಾಡಿದ್ರು ಯಾರಿಗೂ ತಿಳಿಸದೆ, ಏನಪ್ಪ ಅಂತಂದರೆ ಎಷ್ಟೇ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಕೂಡ ನಾನೇನೂ ಮಾಡೇ ಇಲ್ಲ ಅಂತಕ್ಕಂಥದ್ದು. ಆದರೆ ಅದು ನೋಡುವ ಮನಸ್ಸುಗಳಿಗೆ ಮಾತ್ರ ಅದರ ಬೆಲೆ ಏನನ್ನೋದು ಗೊತ್ತಾಗ್ತದ. ಸೊ ಇಲ್ಲಿ ಕುಲಕರ್ಣಿ ಸರ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ, ನಾನು ನೋಡಿದ್ದೀನಿ, ಸುಮಾರು 2 ವರ್ಷಗಳ ಕಾಲ ಆಯಿತು ಈ ಶಾಲೆಗೆ ಬಂದಾಗಿನಿಂದ ಅವರೊಂದಿಗೆ ಒಡನಾಟ ಆಗಿರ್ಬೋದು, ಅವರ ಕಾರ್ಯವೈಖರಿಯಾಗಿರ್ಬೋದು, ಅವರ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸುಮಾರು ದಿನದ 24 ಗಂಟೆಗಳ ಒಳಗೆ ಶಾಲೆಯಲ್ಲಿ ಅತಿ ಹೆಚ್ಚು ಟೈಮ್ ಕಳೆದಾರ. ನಾನು ಅವ್ರ ಜೊತೆಗೂ ಕೂಡ ಇದ್ದೇನೆ. ಅಂಥ ಶಿಕ್ಷಕರು ಅದಾರ. ಯಾಕಂತಂದ್ರೆ ಕೇಳ್ತಿದ್ದೆ, ಸರ ಏನ್ರಿ ಇಷ್ಟೆಲ್ಲ ಮಾಡ್ತೀರಿ, ಮನ್ಯಾಗ ಏನೂ ಕೇಳಲ್ಲ ಅಂತ. ಮನ್ಯಾಗ ನನಗೆ ಕೇಳೋದೇ ಬಿಟ್ಟು ಬಿಟ್ಟಾರ್ರಿ. ಯಾಕಂತಂದ್ರೆ ಶಾಲೆಗೋಸ್ಕರ ತಾವು ಏನೂ ಮಾಡಕ್ಕೆ ಸಿದ್ಧ ಆಗಿದ್ದಾರೆ. ಅಂಥ ಶಿಕ್ಷಕರು ಪಡ್ಕೊಂಡಿವಲ್ಲ, ಅಂಥ ಮುಖ್ಯ ಗುರುಗಳನ್ನು ಪಡ್ಕೊಂಡಿವಲ್ಲ, ನಾವು ಪುಣ್ಯವಂತರು. ನಿಜವಾಗ್ಲೂ ಏನಪ್ಪ ಅಂತಂದ್ರೆ ಸುಮಾರು 15 ದಿನಗಳಿಂದ ಅವರಿಗೆ ಸರ್ ನಿಮ್ಗೆ ಪ್ರಶಸ್ತಿ ಕೊಡ್ಬೇಕಂತ ಮಾಡೀವಿ ಅಂತ ಹೇಳಿ ತುಂಬಲ್ ಬಿದ್ರವರು. ಇಲ್ರಿ, ನಾನು ಬೇಡ ಅಂತಾನೆ ಹೇಳ್ಬೋದು ಬಂದ್ರು ಅವರು. ನನ್ನ ಜೊತೆ ಇದ್ದಾಗ 2-3-4 ಬಾರಿ ಕಾಲ್ ಮಾಡಿ, ಸರ ನಿಮಗೆ ಪ್ರಶಸ್ತಿ ಬಂದೈತಿ, ನಾವು ಪ್ರಶಸ್ತಿ ಕೊಡ್ಬೇಕಂತ ಮಾಡೀವಿ. ಇಂಥ ಒಂದು ಏನಪ್ಪಾ ಅಂತಂದ್ರೆ ತಾಳಿಕೋಟಿ ಭಾಗದ ಪತ್ರಕರ್ತರ ಒಂದು ಸಂಘದಿಂದ ಆದರ್ಶ ಶಿಕ್ಷಕ ಸಾಧಕರಿಗೆ ಸನ್ಮಾನ, ಸುಮ್ಮನೆ ಸನ್ಮಾನ ಅಲ್ಲದು, ಎಂಥವ್ರಿಗೆ ಸಾಧಕರಿಗೆ ಸನ್ಮಾನ ಅಂತ ಪ್ರಶಸ್ತಿಗೆ ನೀವು ಆಯ್ಕೆಯಾಗಿದ್ದೀರಿ, ಅದಕ್ಕೆ ನಿಮಗೆ ಕೊಡಬೇಕು. ಇಲ್ರಿ, ನಮ್ಗೆ ಯಾಕೆಲ್ಲ ಇದು ಮಾಡ್ತೀರಿ, ಏನಾರನ್ನ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಇಚ್ಛೆ ಇತ್ತು ಅವರಲ್ಲಿ. ಆದ್ರೂ ಕೂಡ ಎಷ್ಟೇ ಹೇಳಿದ್ರು ಸೂಕ್ತವಾದ ವ್ಯಕ್ತಿ ಅದರ ಸರ, ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದಕ್ಕೆ ಅವ್ರ ದಾಖಲೆಗಳನ್ನು ಕೊಟ್ಟಿನಿ ಅಂತ ನಾನು ಹೇಳ್ಬೇಡ್ರಿ, ನಾಳೆ ಏನಪ್ಪಾ ಅಂತ ಬೆಳಗ್ಗೆನೆ ಅವರನ್ನು ಕರ್ಕೊಂಡು ಹೋಗುನು ಅಂತಕ್ಕಂಥದ್ದು ಒಂದು ಹೇಳಿದೆವು. ಯಾಕಂದ್ರೆ ಅಡ್ವಾನ್ಸ್ ಹೇಳೋದ್ರೊಳಗೆ ಇಲ್ಲಿ ಒಂದು ಶಾಲೆ ಒಳಗೆ ಅದಲ್ಲ, ಅದು ನಮ್ಮೆಲ್ಲರೂ ಕೂಡ. ಯಾಕಂತಂದ್ರೆ ನೋಡಿ, ನೀವು ದಿನನಿತ್ಯ ನೋಡ್ತಿರ್ತೀವಿ ಎಷ್ಟೋ ಶಾಲೆಗಳದಾವ. ಆ ಶಾಲೆಗಳ ಎಲ್ಲ ನೋಡ್ಲಿಕ್ಕಾಗಿನೂ
ನಮ್ಮ MPS ಶಾಲೆ ಏನೈತಿಲ್ಲ ಒಂದು ಅತ್ಯುತ್ತಮ ಸ್ಥಾನದಲ್ಲಿ ಐತಿ. ಶಾಲೆ ಒಳಗೆ ನೀವು ನೋಡ್ರಿ, ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ. ಒಂದು ವಿಷಯಕ್ಕಂದ್ರೆ ಬೇಸಿಗೆಯಿಂದ ನೋಡ್ಕೊಂತ ಬಂದಿದ್ದೀನಿ. ಮತ್ತೇನಪ್ಪಾ ಅಂತಂದ್ರೆ ನೋಟ್ಬುಕ್ಗಳು ಎಷ್ಟು ಶಾಲೆ ಒಳಗೆ ಎಲ್ಲಾ ಮಕ್ಕಳು ಬೆಳಗ್ಗೆ ನಾನು ಬಂದಿರ್ತೀನಿ ಸರ್ ನನ್ಗೊಂದು ನೋಟ್ಬುಕ್ ಕೊಡ್ರಿ ಅಂತ 1-2 ನಿಮಿಷ ಬಿಟ್ಟು ಬಾ ಅಂತನೂ ಹೇಳುದಿಲ್ಲ ಅವರು. ನಾ ಕೆಲಸ ಮಾಡಕತ್ತೀನಿ ಆಮೇಲೆ ಬಾ ಅಂತನೂ ಹೇಳುದಿಲ್ಲ. ಆಗಿಂದಾಗ ಅಲ್ಲಿ ಹೋಗಿರ್ತಕ್ಕಂಥ ನೋಟ್ಬುಕ್ಗಳನ್ನ ಆ ಮಕ್ಕಳಿಗೆ ಫ್ರೀಯಾಗಿ ಎಷ್ಟು ಇಟ್ಟಂದ್ರೆ ಗೊತ್ತಿಲ್ಲ. ಯಾವಾಗ ನಾ ಬಂದಿದ್ದೀನಿ ಮಕ್ಕಳಿಗೆ ಸಿಸ್ ಪೆನ್ಸಿಲ್ ಅಂದ್ರೆ ಸಿಸ್ ಪೆನ್ಸಿಲ್, ನೋಟ್ಬುಕ್ ಅಂದ್ರೆ ನೋಟ್ಬುಕ್, ಪೆನ್ ಅಂದ್ರೆ ಪೆನ್. ಬಹುಶಃ ಒಂದು ದಿನ ನನ್ನ ಮಗ ಸಹಿತ ಶಾಲೆಗೆ ಬಂದಿದ್ದ, ಅವನಿಗೂ ಕೂಡ ನೋಟ್ಬುಕ್ ಅನ್ನ ಕೊಟ್ಟಿದ್ರು. ಯಾರು ಕೊಟ್ರಲ್ಲಿ ಅಂತ ಕೇಳಿದಾಗ ಅವ ಏನ್ ಹೇಳಿದ್ರು, ಸರ್ ಕುಲಕರ್ಣಿ ಸರ್ ಕೊಟ್ಟಾರ ಅಂತ. ದಿನ